Hi friends, welcome to my YouTube channel Competitive Karnataka. ಲಾಸ್ಟ್ ವಿಡಿಯೋದಲ್ಲಿ ನಾವು UPSC ಅಂಡ್ ಬ್ಯಾಂಕಿಂಗ್ ಫ್ರೀ ಕೋಚಿಂಗ್ ಎಂಟ್ರೆನ್ಸ್ ಎಕ್ಸಾಮ್ದು ಕಂಪ್ಲೀಟ್ ಸಿಲೆಬಸ್ ಡಿಸ್ಕಸ್ ಮಾಡಿದ್ವಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದಂಗೆ ಈ ವಿಡಿಯೋದಲ್ಲಿ ನಾವು ಕ್ವಶನ್ ಪೇಪರ್ 2025 ಅಲ್ಲಿ KEA ಕೊಟ್ಟಿರೋ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಫುಲ್ ಕ್ವಶನ್ ಪೇಪರ್ನ ಒಂದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ರೆ ಅದು ತುಂಬಾ ಲೆಂತಿ ಆಗುತ್ತೆ. 1 ಅವರ್ 1.5 ಅವರ್ ವಿಡಿಯೋ ಆಗುತ್ತೆ. ಸೊ ದಟ್ ನಾವು ಒಂದೊಂದೇ ಪಾರ್ಟ್ನ ಒಂದೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು GK ಕಂಪ್ಲೀಟ್ ಜನರಲ್ ನಾಲೆಡ್ಜ್ ಕ್ವಶನ್ ಏನೇನು ಬಂದಿತ್ತು ಅದನ್ನ ಡಿಸ್ಕಸ್ ಮಾಡೋಣ. ಬನ್ನಿ ಲೇಟ್ ಮಾಡದೆ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ಇಂಗ್ಲಿಷು ಕನ್ನಡ ಎರಡರಲ್ಲೂ ಕ್ವಶನ್ ಕಾಣಿಸುತ್ತೆ. ಬಟ್ ನಾನು ಇಂಗ್ಲಿಷ್ ಅಲ್ಲೇ ಓದಿ ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ಜಾಸ್ತಿ ಜನಕ್ಕೆ ಇಂಗ್ಲಿಷ್ ಅಲ್ಲಿ ಅರ್ಥ ಆಗುತ್ತೆ. ಇಂಗ್ಲಿಷ್ ಮೀಡಿಯಂ ಅವ್ರಿಗೆ, ಕನ್ನಡ ಮೀಡಿಯಂ ಅವರು ಕನ್ನಡ ಕ್ವಶನ್ಸ್ ನ ನೋಡ್ಕೋಬಹುದು. ಸೊ ದಟ್ ಇಬ್ರಿಗೂ ಈಕ್ವಲ್ ಆಗಿ ಅರ್ಥ ಆಗುತ್ತೆ. ಮತ್ತೆ ಇಂಗ್ಲಿಷ್ ಅಲ್ಲಾದ್ರೆ ಸ್ವಲ್ಪ ಅದು ಇಂಗ್ಲಿಷ್ ಟರ್ಮ್ಸ್ ಯೂಸ್ ಮಾಡೋದ್ರಿಂದ ಕನ್ನಡ ಮತ್ತೆ ಇಂಗ್ಲಿಷ್ ಇಬ್ರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋ ಒಂದು ಹೋಪ್ ಮೇಲೆ ಇಂಗ್ಲಿಷ್ ಅಲ್ಲಿ ಓದಿ ನಾನು ಇಂಗ್ಲಿಷ್ ಅಲ್ಲಿ ಆನ್ಸರ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಕನ್ನಡದಲ್ಲಿ ಬೇಕು ಅಂದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕನ್ನಡದಲ್ಲೇ ಓದ್ಬಿಟ್ಟು ಕನ್ನಡದಲ್ಲೇ ಆನ್ಸರ್ ಮಾಡ್ತೀನಿ. ಬನ್ನಿ ಲೇಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. Recently, the Election Commission of India has initiated the delisting of 345 RUPPS. Expand RUPPS. RUPPS ಅನ್ನೋದು ಒಂದು ಎಲೆಕ್ಷನ್ ಕಮಿಷನ್ ಅಂಡರ್ ಅಲ್ಲಿ ಬರೋ ಒಂದು ಸ್ಕೀಮ್ ಅಥವಾ ಪ್ರೋಗ್ರಾಮ್ ಇರೋ ತರ. ಅದರಲ್ಲಿ ಎಲೆಕ್ಷನ್ ಕಮಿಷನ್ ಅಂಡರ್ ಅಲ್ಲಿ ಪಾರ್ಟೀಸ್ ರಿಜಿಸ್ಟರ್ ಆಗಿರ್ತವೆ. ಆ ರಿಜಿಸ್ಟರ್ ಆಗಿರೋ ಪಾರ್ಟೀಸು ಸರ್ಟನ್ ಕ್ರಿಟೀರಿಯಾನ ಕಂಪ್ಲೀಟ್ ಮಾಡಿರಲ್ಲ. ಅಂದ್ರೆ ಡಾಕ್ಯುಮೆಂಟೇಶನ್ ಅವು ಇವು ಕಂಪ್ಲೀಟ್ ಆಗಿರಲ್ಲ. ಆ ತರ ಪಾರ್ಟೀಸ್ ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ RUPPS ಅಂಡರ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ. RUPPS ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ರಿಜಿಸ್ಟರ್ಡ್ ಅನ್ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್. ಇದರಲ್ಲಿರೋ ಆನ್ಸರ್ ಅಲ್ಲಿ ರಿಜಿಸ್ಟರ್ಡ್ ಅನ್ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್. ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಸೊ ಫಸ್ಟ್ ಒನ್ ಈಸ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಸೆಕೆಂಡ್ ಒನ್. The Axiom 4 mission to the International Space Station ISS crew included the astronauts from which of the following countries? ಈ Axiom 4 ಅನ್ನೋ ಒಂದು ಸ್ಪೇಸ್ ಮಿಷನ್ ಯಾವ್ಯಾವ ಕಂಟ್ರೀಸ್ ಮಾಡಿದೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಅದರಲ್ಲಿ USA, ಇಂಡಿಯಾ, UK ಮತ್ತೆ ಪೋಲೆಂಡ್ ಈ 4 ಕಂಟ್ರೀಸ್ ಕೊಲಾಬರೇಷನ್ ಅಲ್ಲಿ ಈ ಸ್ಪೇಸ್ ಮಿಷನ್ ನ ಮಾಡಿದಾವೆ. US ಇಂದ ಸ್ಪೇಸ್ ಮಿಷನ್ ಗೆ ಕಮಾಂಡರ್ ತಗೊಂಡಿದ್ದಾರೆ. ಮತ್ತೆ ಇಂಡಿಯಾ ಇಂದ ಸ್ಪೇಸ್ ಮಿಷನ್ ಏನಿರುತ್ತೆ, ಸ್ಪೇಸ್ ಲಿಫ್ಟ್ ಏರ್ ಕ್ರಾಫ್ಟ್, ಅದಕ್ಕೆ ಪೇಲೋಡು ಮತ್ತೆ ಅದು ಪೇಲೋಡ್ ಕಂಪ್ಲೀಟ್ ಇಂಡಿಯನ್ ಒರಿಜಿನ್ ತಗೊಂಡಿದ್ದಾರೆ. UK ಇಂದ ಆಸ್ಟ್ರೋನಾಟ್ಸ್ ಮತ್ತೆ ಪೋಲೆಂಡ್ ಇಂದ ಬ್ಯಾಕಪ್ ಪ್ಲಾನ್ ಏನಿದೆ ಅದನ್ನ ರೆಡಿ ಮಾಡಕ್ಕೆ ಪೋಲೆಂಡ್ ಇಂದ ತಗೊಂಡಿದ್ದಾರೆ. ಸೊ ಈ 4 ಕಂಟ್ರೀಸ್ ಅವ್ರದ್ದು Axiom 4 ಗೆ ಆಸ್ಟ್ರೋನಾಟ್ಸ್ ಹೋಗಿದ್ದಾರೆ. ಸೊ ದಟ್ ಈ 4 ಕಂಟ್ರಿ ಕರೆಕ್ಟ್. ಹಂಗೇರಿಯಾ ಮತ್ತೆ ಫ್ರಾನ್ಸ್ ಇಂದ ಯಾರು ಹೋಗಿಲ್ಲ. ಸೊ ABCD ಇಸ್ ದ ರೈಟ್ ಆನ್ಸರ್. ಆಪ್ಷನ್ A ABCD ಓನ್ಲಿ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋದಾದ್ರೆ, ರೀಸೆಂಟ್ಲಿ ದ ಯೂನಿಯನ್ ಕ್ಯಾಬಿನೆಟ್ ಆಫ್ ಇಂಡಿಯಾ ವಾಸ್ ಅಪ್ರೂವ್ಡ್ ದ ನ್ಯಾಷನಲ್ ಸ್ಪೋರ್ಟ್ಸ್ ಪಾಲಿಸಿ 2025. ರೀಸೆಂಟ್ ಆಗಿ ಯೂನಿಯನ್ ಕ್ಯಾಬಿನೆಟ್ ನ್ಯಾಷನಲ್ ಸ್ಪೋರ್ಟ್ಸ್ ಪಾಲಿಸಿ 2025 ನ ಅಪ್ರೂವ್ ಮಾಡಿದೆ. ಇದು ಯಾವ ಪಾಲಿಸಿನ ರಿಪ್ಲೇಸ್ ಮಾಡಿದೆ ಅಂತ ಈ ಕ್ವಶನ್ ಇರೋದು. ಈ ಕ್ವಶನ್ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ 4 ನ್ಯಾಷನಲ್ ಸ್ಪೋರ್ಟ್ಸ್ ಪಾಲಿಸಿ 2001. ನಮ್ಗೆಲ್ಲ ಗೊತ್ತಿರೋ ಹಂಗೆ 2001 ಇಂದ 2025ಗೆ ಆಲ್ಮೋಸ್ಟ್ 24-25 ಇಯರ್ಸ್ ಆಗುತ್ತೆ. 24-25 ಇಯರ್ಸ್ ಅಲ್ಲಿ ಸ್ಪೋರ್ಟ್ಸ್ ಪಾಲಿಸೀಸ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಅಪ್ಡೇಟ್ ಮಾಡೋಕ್ಕೋಸ್ಕರ ಈ ಸ್ಪೋರ್ಟ್ಸ್ ಪಾಲಿಸಿ 2025 ನ ಅಪ್ರೂವ್ ಮಾಡ್ತಾರೆ. ಅದನ್ನ 2001 ನ ರಿಪ್ಲೇಸ್ ಮಾಡಿ ಇದರಲ್ಲಿ ಮಾಡ್ರನ್ ಮತ್ತೆ ಆರ್ಟಿಫಿಷಿಯಲ್ ಟೆಕ್ನಾಲಜೀಸ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡೋಕ್ಕೋಸ್ಕರ 2001 ಪಾಲಿಸಿನ ಅಪ್ಡೇಟ್ ಮಾಡ್ತಾರೆ. ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡೋದಾದ್ರೆ, ರೀಸೆಂಟ್ಲಿ ಭಾರತ್ ಜನ್ ವಾಸ್ ಇನ್ ದ ನ್ಯೂಸ್. ವಾಟ್ ಈಸ್ ಭಾರತ್ ಜನ್? ಈ ಭಾರತ್ ಜನ್ ಅನ್ನೋದು ನ್ಯೂಸ್ ಅಲ್ಲಿತ್ತು. ಅದ್ರ ಭಾರತ್ ಜನ್ ಅಂದ್ರೆ ಏನು ಅಂತ ಕ್ವಶನ್ ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ ನೋಡೋದಾದ್ರೆ ಫಸ್ಟ್ ಒನ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಆನ್ ಮಲ್ಟಿಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ.
ಭಾರತ್ ಜನ್ ಅನ್ನೋದು ಒಂದು ಇಂಡಿಜಿನಿಯಸ್ಲಿ ಡೆವಲಪ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಮಲ್ಟಿ ಲ್ಯಾಂಗ್ವೇಜ್ ಮಾಡೆಲ್. ಇನ್ನು ಮಿಕ್ಕಿರೋ 3 ಆಪ್ಷನ್ ರಾಂಗ್ ಇದಾವೆ, ಈ ಆಪ್ಷನ್ಗೆ ಸರಿ ಹೋಗಲ್ಲ. ಮತ್ತೆ 5th ಕ್ವಶನ್ ನೋಡೋದಾದ್ರೆ ಇದರಲ್ಲಿ ನಮ್ಗೆ ಇದು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಒಂದ್ ಸೈಡ್ ಟೈಗರ್ ರಿಸರ್ವ್ಸ್ ಮತ್ತೆ ಸ್ಟೇಟ್ಸ್. ಯಾವ ಟೈಗರ್ ರಿಸರ್ವ್ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ನಾವು ರೆಕಗ್ನೈಸ್ ಮಾಡಬೇಕು. ಫಸ್ಟ್ ಆಪ್ಷನ್ ಎ ಮಾಧವ್ ಟೈಗರ್ ರಿಸರ್ವ್ ಬಂದ್ಬಿಟ್ಟು ಮಧ್ಯಪ್ರದೇಶಲ್ಲಿದೆ. ಮಾಧವ್ ಟೈಗರ್ ರಿಸರ್ವ್ ಬಂದ್ಬಿಟ್ಟು ಛತ್ತೀಸ್ಗಢ ಅಲ್ಲಿದೆ. ಸೊ ಇದು ಎ. ರಾಣಿಪುರ್ ಟೈಗರ್ ರಿಸರ್ವ್ ಬಂದ್ಬಿಟ್ಟು ರಾಜಸ್ಥಾನ್ ಅಲ್ಲಿದೆ. ರಾಣಿಪುರ್ ರಾಜಸ್ಥಾನ್ ಬಿ. ಗುರು ಘಸಿದಾಸ್ ತಮೋರ್ ಪಿಂಗಾಲ್ ಬಂದ್ಬಿಟ್ಟು ಉತ್ತರ ಪ್ರದೇಶ ಅಲ್ಲಿದೆ. ಸಿ. ಧೋಲ್ಪುರ್ ಕರೌಳಿ ಬಂದ್ಬಿಟ್ಟು ಮಧ್ಯಪ್ರದೇಶ ಅಲ್ಲಿದೆ. ಡಿ. ಇದ್ರ ಪ್ರಕಾರ ನಾವು ಆಪ್ಷನ್ ನೋಡೋದಾದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಹ್ಯಾಸ್ released a policy document called Dhruva. The components of this are. ಪೋಸ್ಟ್ ಡಿಪಾರ್ಟ್ಮೆಂಟ್ ಅವರು ಧ್ರುವ ಅನ್ನೋ ಒಂದು ಡಾಕ್ಯುಮೆಂಟ್ ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿರೋ ಕಾಂಪೋನೆಂಟ್ಸ್ ಯಾವ್ಯಾವು ಅಂತ ಕೇಳಿದ್ದಾರೆ. ಟೋಟಲ್ 5 ಕೊಟ್ಟಿದ್ದಾರೆ. ಅದರಲ್ಲಿ ಡಿಜಿಪಿನ್, ಧ್ರುವ ಅನ್ನೋದು ಒಂದು ಡಿಜಿಪಿನ್ ಹೌದು. ಯೂನಿಕ್ ವರ್ಚುವಲ್ ಅಡ್ರೆಸ್ ಹೌದು. ಮತ್ತೆ ಆನ್ಲೈನ್ ಬ್ಯಾಂಕಿಂಗ್ ಸರ್ವಿಸ್, ಇದು ಧ್ರುವ ಅನ್ನೋದು ಆನ್ಲೈನ್ ಬ್ಯಾಂಕಿಂಗ್ ಸರ್ವಿಸ್ ಅಲ್ಲ. ಇಂಟರ್ನೆಟ್ ಕನೆಕ್ಟಿವಿಟಿ ಟು ವಿಲೇಜ್ ಪಂಚಾಯತ್ಗೂ ಪೋಸ್ಟ್ ಆಫೀಸ್ಗೂ ಇಂಟರ್ನೆಟ್ ಕನೆಕ್ಟಿವಿಟಿ ಇದಲ್ಲ. ಮತ್ತೆ ಕಸ್ಟಮೈಸ್ಡ್ ಪೋಸ್ಟಲ್ ಕವರ್ಸ್ ಅಂಡ್ ಸ್ಟಾಂಪ್ ಹೌದು. ಈ ಧ್ರುವ ಪ್ರೋಗ್ರಾಮ್ ಅಲ್ಲಿ ಈ 3 ಕಾಂಪೋನೆಂಟ್ಸ್ ಇನ್ಕ್ಲೂಡ್ ಆಗಿದ್ದಾವೆ. ಸೊ ನಮ್ಮ ಆಪ್ಷನ್ 3 ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ 7th one, ಕನ್ಸಿಡರ್ ದ ಸ್ಟೇಟ್ಮೆಂಟ್ ಆಕ್ಷನ್ ಪ್ಲಾನ್ ಫಾರ್ ಕ್ಲಿಯರ್ ಏರ್ ಇನ್ ಕರ್ನಾಟಕ 2025. ಕರ್ನಾಟಕ ಕ್ಲಿಯರ್ ಏರ್ ಪ್ರೋಗ್ರಾಮ್ ಅಲ್ಲಿ ಇದರಲ್ಲಿರೋ ಯಾವ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಿದಾವೆ ಅಂತ ಕೇಳಿದ್ದಾರೆ. ದ ಪ್ಲಾನ್ ಈಸ್ ಅಲೈನ್ಡ್ ವಿತ್ ದ ನ್ಯಾಷನಲ್ ಕ್ಲಿಯರ್ ಏರ್ ಪ್ರೋಗ್ರಾಮ್ ಕರೆಕ್ಟ್ ಇದೆ. ಇಟ್ aims ಟು ರೆಡ್ಯೂಸ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ 10 PM10 ಎಮಿಷನ್ ಇದು ಕರೆಕ್ಟ್ ಇದೆ. ಇಟ್ emphasizes strict enforcement of regulation in industries, transportation, agriculture, construction and demolition and waste management ಇದು ಕರೆಕ್ಟ್ ಇದೆ. ಇಟ್ ಗಿವ್ಸ್ ಎ ಸ್ಪೆಷಲ್ ಎಂಫಸೈಸಸ್ ಫಾರ್ ಬೆಂಗಳೂರು ಸಿಟಿ ಇದು ಕರೆಕ್ಟ್ ಇದೆ. ಸೊ ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಆಪ್ಷನ್ 1 is the right answer. All of the above are correct. 8th one, question number 8 ನೋಡೋದಾದ್ರೆ the Reserve Bank of India has set up a payment regulatory board recently. Consider the following statement. Reserve Bank of India ಅವರು ಪೇಮೆಂಟ್ ರೆಗ್ಯುಲೇಟರಿ ಬೋರ್ಡ್ ನ ಸೆಟಪ್ ಮಾಡಿದ್ದಾರೆ. ಅದಕ್ಕೆ ರಿಲೇಟೆಡ್ ಆಗಿ ಕೆಳಗಡೆ ಕೊಟ್ಟಿರೋ ಯಾವ ಸ್ಟೇಟ್ಮೆಂಟ್ ಸರಿ ಇದಾವೆ ಅನ್ನೋದು ಈ ಕ್ವಶನ್ ಆಗಿರುತ್ತೆ. ಫಸ್ಟ್ ಆಪ್ಷನ್ ನೋಡೋದಾದ್ರೆ PRB will replace existing board of regulation and supervision of payments and settlement system ಕರೆಕ್ಟ್ ಇದೆ. ಇಟ್ ಕನ್ಸಿಸ್ಟ್ ಆಫ್ 5 members ಇದು ಕರೆಕ್ಟ್ ಇದೆ. RBI ಗವರ್ನರ್ ವಿಲ್ ಬಿ ದ ಹೆಡ್. ರಿಸರ್ವ್ ಬ್ಯಾಂಕ್ ಸ್ಟಾರ್ಟ್ ಮಾಡಿದ್ದಂದ್ರೆ ಆಬ್ವಿಯಸ್ಲಿ RBI ಗವರ್ನರೇ ಹೆಡ್ ಆಗಿರ್ತಾರೆ. PRB ಮೇ ಇನ್ವೈಟ್ ಪರ್ಸನ್ಸ್ ವಿತ್ ಎಕ್ಸ್ಪೀರಿಯನ್ಸ್ ಇನ್ ದ ಫೀಲ್ಡ್ ಆಫ್ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಲಾ ಟು ಅಟೆಂಡ್ ಇಟ್ಸ್ ಮೀಟಿಂಗ್ ಐದರ್ ಆಸ್ ಪರ್ಮನೆಂಟ್ ಅಂಡ್ ಹಾಕ್ ಇನ್ವೈಟೀಸ್ ಇದು ಕರೆಕ್ಟ್ ಇದೆ. ಇಟ್ ಶಾಲ್ ಆರ್ಡಿನರಿಲಿ ಮೀಟ್ ಅಟ್ ಲೀಸ್ಟ್ ಒನ್ಸ್ ಇನ್ 3 months ಇದು ಕರೆಕ್ಟ್ ಇದೆ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂದ್ರೆ all the statements are correct. So option number 4 is the right answer. All the statements are correct. Next question ನೋಡೋದಾದ್ರೆ 9th one. Indian Navy has recently inducted INSV Kaudinya. Consider the following. ಇಂಡಿಯನ್ ನೇವಿಗೆ ಹೊಸದಾಗಿ INSV ಕೌಡಿನ್ಯ ಅನ್ನೋ ಒಂದು ಶಿಪ್ ಆರ್ ಸಬ್ಮರೈನ್ ಸೇರಿಸ್ಕೊಂಡಿದ್ದಾರೆ. ಅದ್ರಕ್ಕೆ ರಿಲೇಟೆಡ್ ಯಾವುದು ಕರೆಕ್ಟ್ ಆನ್ಸರ್ ಅಂತ. ಫಸ್ಟ್ ಒನ್, ಇಟ್ ಈಸ್ ಎ ಸ್ಟಿಚ್ಡ್ ಸೈಲ್ಸ್ ಶಿಪ್ ಹೌದು ಕರೆಕ್ಟ್. ಇಟ್ ವಾಸ್ ನೇಮ್ಡ್ ಇನ್ ರಿಮೆಂಬರೆನ್ಸ್ ಆಫ್ ದ ಫಸ್ಟ್ ಇಂಡಿಯನ್ ಸ್ವಿಮ್ಮರ್ ಹೂ ಹ್ಯಾಸ್ ಸ್ವಮ್ ಅಕ್ರಾಸ್ ದ ಗಲ್ಫ್ ಆಫ್ ಮನ್ನಾರ್ ಇದು ಕರೆಕ್ಟ್. ದ ಫಂಡಿಂಗ್ ಫಾರ್ ದಿಸ್ ಪ್ರಾಜೆಕ್ಟ್ ವಾಸ್ ಗಿವನ್ ಬೈ ಮಿನಿಸ್ಟ್ರಿ ಆಫ್ ಕಲ್ಚರ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಕರೆಕ್ಟ್ ಇದೆ.
ಇಟ್ ವಾಸ್ ಇಂಡಕ್ಟೆಡ್ ಅಟ್ ದ ಆರಕೋಮ್ ನಾವೆಲ್ ಬೇಸ್. ಇದು ಕರೆಕ್ಟ್ ಇದೆ. ಸೊ ಆಲ್ 4 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ನಮ್ಮ ಆಪ್ಷನ್ 1 ಆಲ್ ಆಫ್ ದೆಮ್ ಆರ್ ಕರೆಕ್ಟ್ is the right answer. 10th question ನೋಡೋದಾದ್ರೆ, recently CARICOM was in the news with consider the following statements. CARICOM refers to the Caribbean Community and Common Market. Correct ಇದೆ. The organization was funded on August 1, 1973 with the temporary Cogaran name Kagaramas. Correct ಇದೆ. CARICOM has 15 members and 6 associate members countries. ಇದು ಕರೆಕ್ಟ್ ಇದೆ. Recently the second Indian CARICOM summit was organized in Guyana. ಇದು ಕರೆಕ್ಟ್ ಇದೆ. So all the statements are correct. Option number 1 is the right answer. 11th question ನೋಡೋದಾದ್ರೆ, consider the following statement related to the International Solar Alliance. International Solar Alliance ಗೆ ಮ್ಯಾಚ್ ಆಗೋ ಸ್ಟೇಟ್ಮೆಂಟ್ಸ್ ಯಾವ್ಯಾವುದು ಕರೆಕ್ಟ್ ಇದೆ ಅಂತ ನಾವು ಇದರಲ್ಲಿ ನೋಡಬೇಕು. ISA ಇಸ್ ದ ಕೊಲಾಬರೇಷನ್ ಇನಿಸಿಯೇಷನ್ ಆಫ್ ದ ಯುನೈಟೆಡ್ ನೇಷನ್. ಇದು ತಪ್ಪಿದೆ. ಯುನೈಟೆಡ್ ನೇಷನ್ ಕೊಲಾಬರೇಷನ್ ಅಲ್ಲಿ ಇದು ಆಗಿಲ್ಲ. ಸೊ ದಟ್ ಈ ಸ್ಟೇಟ್ಮೆಂಟ್ ತಪ್ಪಿದೆ. ದ ಮೇನ್ ಐಮ್ ಆಫ್ IESA is uniting efforts to combat climate changes by implementing solar energy solutions. ಕರೆಕ್ಟ್ ಇದೆ. It was launched on the sidelines of UNFCCC COP23 in Bonn, Germany in 2017. ಇದು ಕರೆಕ್ಟ್ ಇದೆ. All signatory countries of UNFCCC are members of ISA. ಇದು ಕರೆಕ್ಟ್ ಇದೆ. ಸೊ ನಮ್ಮ BCD ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆ, A ರಾಂಗ್ ಇದೆ. ಸೊ ನಮ್ಮ ಆನ್ಸರ್ ಏನಾಗುತ್ತೆ? ಆಪ್ಷನ್ 2 BCD ಓನ್ಲಿ. ದೀಸ್ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ನೆಕ್ಸ್ಟ್ 12th ಕ್ವಶನ್ ನೋಡೋದಾದ್ರೆ, ರೀಸೆಂಟ್ಲಿ ಚಾಂಗೂಸ್ ಐಲ್ಯಾಂಡ್ ವರ್ ಇನ್ ದ ನ್ಯೂಸ್ ಫಾರ್ ವಿಚ್ ಆಫ್ ದ ಫಾಲೋಯಿಂಗ್ ರೀಸನ್. ಚಾಂಗೂಸ್ ಐಲ್ಯಾಂಡ್ ಅನ್ನೋದು ಒಂದು ಮೆರಿಷಿಯಸ್ ಐಲ್ಯಾಂಡ್. ಇದು UK ಕಂಟ್ರೋಲ್ ಅಲ್ಲಿ, UK ಮತ್ತೆ ಮೆರಿಷಿಯಸ್ ಮಿಡಲ್ ಅಲ್ಲಿ ಇತ್ತು. ಸೊ ಇದು ನ್ಯೂಸ್ ಅಲ್ಲಿ ಇತ್ತು. ಯಾವ ರೀಸನ್ಗಪ್ಪ ಅಂದ್ರೆ, ಮೆರಿಷಿಯಸ್ ಹ್ಯಾಸ್ ಗಾಟ್ ಸಾವರ್ಜಿನಿಟಿ ಆಫ್ ಐಲ್ಯಾಂಡ್ ಸಿನ್ಸ್ ದ ಗವರ್ನೆನ್ಸ್ ಆಫ್ ದಿಸ್ ವಾಸ್ ಶಿಫ್ಟೆಡ್ ಫ್ರಮ್ ಯುನೈಟೆಡ್ ಕಿಂಗ್ಡಮ್ ಟು ಮೆರಿಷಿಯಸ್. ಈ ರೀಸನ್ಗೋಸ್ಕರ ಏನು ಕಾಗೋಸ್ ಐಲ್ಯಾಂಡ್ ನ್ಯೂಸ್ ಅಲ್ಲಿ ಇತ್ತು. ಸೊ ನಮ್ಮ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 13th ಕ್ವಶನ್ ನೋಡೋದಾದ್ರೆ, ಹೌ ಮೆನಿ ಆಫ್ ದ ಫಾಲೋಯಿಂಗ್ ಈಸ್ಟ್ ಆಫ್ರಿಕನ್ ಕಂಟ್ರೀಸ್ ಹ್ಯಾವ್ ಸೈನ್ಡ್ ದ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ದ ಎರಾಡಿಕೇಶನ್ ಆಫ್ ಕಾಲಾ ಅಜಾರ್ ಡಿಸೀಸ್ ಇನ್ ದ 78th ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಸೆಂಬ್ಲಿ ಹೆಲ್ಡ್ ಇನ್ ಜಿನೆವಾ ರೀಸೆಂಟ್ಲಿ. ಅಂದ್ರೆ ಈ ಕಾಲಾ ಅಜಾರ ಡಿಸೀಸ್ ನ ಎರಾಡಿಕೇಟ್ ಮಾಡೋಕೆ ಎಷ್ಟು ಕಂಟ್ರಿ ಸೈನ್ ಮಾಡಿದಾವೆ ಅನ್ನೋದನ್ನ ಈ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಇದರಲ್ಲಿ ಸೊಮಾಲಿಯಾ ಸೈನ್ ಮಾಡಿದೆ, ಹೌದು ಇದು ಸೈನ್ ಆಗಿದೆ. ಇಥಿಯೋಪಿಯಾನು ಸೈನ್ ಮಾಡಿದೆ, ಸೌತ್ ಸುದಾನು ಸೈನ್ ಮಾಡಿದೆ, ಸುದಾನು ಸೈನ್ ಮಾಡಿದೆ, ಜಿಯೋಬ್ಯೂಟಿ ಇದು ಸೈನ್ ಮಾಡಿದೆ. ಸೊ ನಮ್ಮ 13th ಕ್ವಶನ್ಗೆ ಆನ್ಸರ್ ಎಲ್ಲಾ ಕಂಟ್ರೀಸ್ ಸೈನ್ ಮಾಡಿದೆ. ಸೊ ಆಲ್ ಆಫ್ ದೆಮ್ ಆರ್ ಕರೆಕ್ಟ್. ಮತ್ತೆ 14th ಕ್ವಶನ್ ನೋಡೋದಾದ್ರೆ, ರೀಸೆಂಟ್ಲಿ ದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಾಸ್ ಇನ್ ದ ನ್ಯೂಸ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಕೆಂಪೇಗೌಡ ಇಂಟರ್ನ್ಯಾಷನಲ್ ಸ್ಟೇಟ್ಮೆಂಟ್ ಇದು ಕರ್ನಾಟಕ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತ ಕ್ವಶನ್. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ್ಯೂಸ್ ಅಲ್ಲಿ ಇತ್ತು. ಯಾಕಪ್ಪ ಅಂದ್ರೆ, ಇಟ್ ಹ್ಯಾಸ್ ಬಿಕಮ್ ದ ಪಬ್ಲಿಕ್ ಲಿಸ್ಟೆಡ್ ಕಂಪನಿ ಸಿನ್ಸ್ ದ ಶೇರ್ಸ್ ವರ್ ಲಿಸ್ಟೆಡ್ ಆನ್ ದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂಡ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಕರೆಕ್ಟ್ ಇದೆ. ಇಟ್ ಹ್ಯಾಸ್ secured 4-star rating in the Skytrax, which is specialized research and quality advisory body to the air transporter industry. ಇದು ಕರೆಕ್ಟ್ ಇದೆ. ನೆಕ್ಸ್ಟ್, it has secured first position in handling air cargo in Asia in April 2025. ಇದು ತಪ್ಪು. ಏರ್ ಕಾರ್ಗೋದಲ್ಲಿ ಡೆಲ್ಲಿ ಫಸ್ಟ್ ಇದೆ. A higher number of passengers used this airport in 2025 compared to ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮುಂಬೈ. ಇದು ಕರೆಕ್ಟ್ ಇದೆ. ಸೊ ನಮ್ದು ಆಪ್ಷನ್ A, B ಅಂಡ್ D ಕರೆಕ್ಟ್ ಇದೆ. ಇದಕ್ಕೆ 3 ಸ್ಟೇಟ್ಮೆಂಟ್ಸ್ ರೈಟ್ ಇರೋದ್ರಿಂದ ಆಪ್ಷನ್ 2 ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ನೆಕ್ಸ್ಟ್ 15th ಕ್ವಶನ್ ನೋಡೋದಾದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಯುನೈಟೆಡ್ ಸ್ಟೇಟ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್. USAID ಗೆ ರಿಲೇಟೆಡ್ ಆಗಿರೋ ಸ್ಟೇಟ್ಮೆಂಟ್ಸ್ ನ
ಯಾವುದು ಕರೆಕ್ಟ್ ಇದೆ ಯಾವುದು ತಪ್ಪಿದೆ ಅನ್ನೋದನ್ನ ನೋಡಿ ಎಷ್ಟು ಸರಿ ಇದಾವೆ ಅನ್ನೋದನ್ನ ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಸೊ ನಮ್ದು ಫಸ್ಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇಟ್ ವಾಸ್ ಸೆಟ್ ಅಪ್ ಇನ್ 1961. ಎಸ್, ಇದು ಕರೆಕ್ಟು. ಇಟ್ ಹ್ಯಾಸ್ ಇಟ್ ಹೆಡ್ ಕ್ವಾರ್ಟರ್ ಇನ್ ನ್ಯೂಯಾರ್ಕ್. ಇದ್ರ ಹೆಡ್ ಕ್ವಾರ್ಟರ್ ನ್ಯೂಯಾರ್ಕ್ ಅಲ್ಲಿಲ್ಲ, ವಾಷಿಂಗ್ಟನ್ DC ಅಲ್ಲಿದೆ. ಸೊ ಈ ಸ್ಟೇಟ್ಮೆಂಟ್ ತಪ್ಪು. ಮೇನ್ ರೋಲ್ ಆಫ್ USAID ಈಸ್ safeguard for strengthen as foreign assistance through time relevant and impactful oversight. ಇದು ಕರೆಕ್ಟ್ ಇದೆ. USAID program combat the spread of disease, address food insecurity, promote democratic reforms and support economic growth to alleviate poverty. ಕರೆಕ್ಟ್ ಇದೆ. ಸೊ ಟೋಟಲ್ 3 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆ 15th ಕ್ವಶನ್ ಅಲ್ಲಿ. ಸೊ ನಮ್ದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2, ಓನ್ಲಿ 3 ಆರ್ ಕರೆಕ್ಟ್. ನೆಕ್ಸ್ಟ್ 16th ಕ್ವಶನ್ ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ರೈಲ್ವೆ ಸ್ಟೇಷನ್ ಹ್ಯಾವ್ ಬೀನ್ ಡೆವಲಪ್ಡ್ ಆಸ್ ಅಮೃತ್ ಸ್ಟೇಷನ್ ಇನ್ ಕರ್ನಾಟಕ ಇನ್ 2025. ಇದು ಕರ್ನಾಟಕ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿರೋ ಕ್ವಶನ್. ಇಲ್ಲಿ ಕೊಟ್ಟಿರೋ 6 ಸ್ಟೇಷನ್ ನಾವು ಏನು ಅಮೃತ್ ಸ್ಟೇಷನ್ ಇನ್ ಕರ್ನಾಟಕ ಲಿಸ್ಟ್ ಅಲ್ಲಿ ಸೇರಿಸಿದೀವಿ. ಸೊ ಈ 6 ಕರೆಕ್ಟ್ ಇರೋದ್ರಿಂದ ಆಲ್ ಆಫ್ ದೆಮ್ ಆರ್ ಕರೆಕ್ಟ್. ಫಸ್ಟ್ ಕ್ವಶನ್ ಏನು 16th ಕ್ವಶನ್ಗೆ ಫಸ್ಟ್ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 17th ಕ್ವಶನ್ ನೋಡೋದಾದ್ರೆ ಕನ್ಸಿಡರ್ ದ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಕೇರ್-ಎಡ್ಜ್ ಸ್ಟೇಟ್ ರ್ಯಾಂಕಿಂಗ್ 2025. ಕೇರ್-ಎಡ್ಜ್ ಸ್ಟೇಟ್ ರ್ಯಾಂಕಿಂಗ್ 2025 ರಿಲೇಟೆಡ್ ಆಗಿರೋ ಸ್ಟೇಟ್ಮೆಂಟ್ಸ್ ಯಾವುದು ಕರೆಕ್ಟ್ ಇದೆ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ಇದರಲ್ಲಿ ಸ್ಟೇಟ್ಮೆಂಟ್ಸ್ ವರ್ ಗ್ರೂಪ್ಡ್ ಆಸ್ ಲಾರ್ಜರ್ ಸ್ಟೇಟ್ಸ್ ಅಂಡ್ ನಾರ್ತ್ ಈಸ್ಟ್, ಹಿಲ್ಲಿ ಅಂಡ್ ಸ್ಮಾಲ್. ಫಾರ್ ದಿಸ್ ರ್ಯಾಂಕಿಂಗ್, Karnataka has secured third in place of large states category. 7 pillars covering 5 indicator were used for this ranking. Highest weightage was given to environment in ranking. ಸೊ ಇದರಲ್ಲಿ ಆಪ್ಷನ್ ಸಿ ಒಂದು ಮಾತ್ರ ತಪ್ಪಿದೆ, ಮಿಕ್ಕಿರೋ 3 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆ. ಸೊ ನಮ್ದು ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ನೆಕ್ಸ್ಟ್ 18th ಕ್ವಶನ್ ನೋಡೋದಾದ್ರೆ, ವಾಟ್ ಈಸ್ ಬಿ ಸ್ಮೈಲ್? ಬಿ ಸ್ಮೈಲ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಇಟ್ ಈಸ್ ಅ ಡೆಡಿಕೇಟೆಡ್ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಟು ಎಕ್ಸಿಕ್ಯೂಟ್ ಬಿಗ್ ಟಿಕೆಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇನ್ ಬೆಂಗಳೂರು. ಬಿ ಸ್ಮೈಲ್ ಅಂದ್ರೆ ಇದು ಒಂದು ಬೃಹತ್ ಟಿಕೆಟ್ ಮೂಲಸೌಕರ್ಯ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಉದ್ದೇಶಕ್ಕಾಗಿ ಮೀಸಲಿರಿಸಿರುವ ವಾಹನ. ಸೊ ಆಪ್ಷನ್ 1 ನಮ್ದು ಕರೆಕ್ಟ್ ಆನ್ಸರ್ ಆಗುತ್ತೆ. 19th ಕ್ವಶನ್ ನೋಡೋದಾದ್ರೆ, ಅಮಾಂಗ್ ದ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ದ ಕರ್ನಾಟಕ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಬಿಲ್ 2024 ವಿಚ್ ಸ್ಟೇಟ್ಮೆಂಟ್ ಈಸ್ ರಾಂಗ್? ಇಲ್ಲಿ 4 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ರಾಂಗ್ ಇದೆ. ನಾವು ಆ ರಾಂಗ್ ಇರೋ ಸ್ಟೇಟ್ಮೆಂಟ್ ನ ಮಾತ್ರ ಐಡೆಂಟಿಫೈ ಮಾಡಬೇಕು. ಫಸ್ಟ್ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಟು ಪ್ರೊಟೆಕ್ಟ್ ದ ರೈಟ್ ಆಫ್ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್. ಕರೆಕ್ಟ್ ಇದೆ. It places obligation on aggregators in relation to social security, occupational health and safety. ಇದು ಕರೆಕ್ಟ್ ಇದೆ. Every aggregator shall register with the board within 60 days from the date of commencement of this act. ಇದು ಕರೆಕ್ಟ್ ಇದೆ. 3 years imprisonment is suggested as penalty for aggregate if they violate any provisions of the bill. ಇದು ತಪ್ಪಿದೆ. ಸೊ ನಮ್ದು ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಮಾತ್ರ ಐಡೆಂಟಿಫೈ ಮಾಡಿ ಅಂತ ಕೇಳಿರೋದು. ಯಾವುದೇ ಗಿಗ್ ವರ್ಕರ್ಗೆ ಪೆನಾಲ್ಟಿ ಆಗಿ ಜೈಲಿಗೆ ಸೇರ್ಸಲ್ಲ. ಸೊ ದಟ್ ಅವ್ರಿಗೆ 4th ಒನ್ ರಾಂಗ್ ಆಗುತ್ತೆ. ಅವ್ರ ಗಿಗ್ ವರ್ಕರ್ ರಿಲೇಟೆಡ್ 4th ಆಪ್ಷನ್ ರಾಂಗ್ ಆಗುತ್ತೆ. ನೆಕ್ಸ್ಟ್ 20th ಕ್ವಶನ್ ನೋಡೋದಾದ್ರೆ, ಕನ್ಸಿಡರ್ ದ ಜಾಯಿಂಟ್ ಮಿಲಿಟರಿ ನೇವಿ ಎಕ್ಸರ್ಸೈಸ್ ಕಂಡಕ್ಟೆಡ್ ಬೈ ಇಂಡಿಯಾ ವಿತ್ ಫಾರಿನ್ ಕಂಟ್ರೀಸ್. ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಕಂಡಕ್ಟೆಡ್ ಬೈ ಅಂದ್ರೆ ಇಂಡಿಯಾ ಜೊತೆ ಮಿಲಿಟರಿ ಎಕ್ಸರ್ಸೈಸ್ ಮಾಡೋದ್ರಲ್ಲಿ ಯಾವ ಎಕ್ಸರ್ಸೈಸ್ ನ ಯಾವ ಕಂಟ್ರಿ ಜೊತೆ ಮಾಡ್ತೀವಿ ಅನ್ನೋದನ್ನ ನಾವು ಇಲ್ಲಿ ಕಂಪೇರ್ ಮಾಡಬೇಕಾಗುತ್ತೆ. ವರುಣ ಬಂದ್ಬಿಟ್ಟು ನಾವು ಫ್ರಾನ್ಸ್ ಜೊತೆ ಮಾಡ್ತೀವಿ. ಸೈಕ್ಲೋನ್ ಬಂದ್ಬಿಟ್ಟು ಈಜಿಪ್ಟ್ ಜೊತೆ ಮಾಡ್ತೀವಿ. ಮತ್ತೆ ಇಂದ್ರಾ ಬಂದ್ಬಿಟ್ಟು ರಷ್ಯಾ ಜೊತೆ ಮತ್ತೆ ಧರ್ಮ ಗಾರ್ಡಿಯನ್ ಬಂದ್ಬಿಟ್ಟು ನಾವು ಜಪಾನ್ ಜೊತೆ ಮಾಡ್ತೀವಿ. ಸೂರ್ಯ ಕಿರಣ್ ಬಂದ್ಬಿಟ್ಟು ನೇಪಾಳ ಜೊತೆ ಮಾಡ್ತೀವಿ.
ಸೊ ಫಸ್ಟ್ ಒನ್ನಿಗೆ 2 ಇರೋದು ಒಂದೇ ಆಪ್ಷನ್ ಇದೆ. ಸೊ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 21st ಕ್ವಶನ್ ನೋಡೋದಾದ್ರೆ, ಮ್ಯಾಚ್ ದ ಫಾಲೋಯಿಂಗ್ ಪೋರ್ಟ್ ಲೊಕೇಟೆಡ್ ಇನ್ ದ ಇಂಡಿಯನ್ ಓಷನ್. ಯಾವ ಪೋರ್ಟ್ ಯಾವ ಕಂಟ್ರಿ ಜೊತೆ ಲೊಕೇಟ್ ಆಗಿದೆ ಇಂಡಿಯನ್ ಓಷನ್ ಅಲ್ಲಿ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಗ್ವಾದಾರ್ ಪೋರ್ಟು ಪಾಕಿಸ್ತಾನ್ ಅಲ್ಲಿದೆ. ಸೊ ಆಪ್ಷನ್ 3 ಎ. ಆನ್ಸರ್ ನೋಡೋಣ. ಎಗೆ ಆಪ್ಷನ್ 3, 4 ಆಪ್ಷನ್ ಅಲ್ಲೂ ಆಪ್ಷನ್ 3ನೇ ಇದೆ. ಡೋರ್ಲೆ ಈ ಪೋರ್ಟ್ ಬಂದ್ಬಿಟ್ಟು ಬಾಂಗ್ಲಾದೇಶ ಅಲ್ಲಿದೆ. ಬಿ. ಸಾರಿ ಬಾಂಗ್ಲಾದೇಶದಲ್ಲ, ದಿಜಿಬೌಟಿಲಿ ಇದೆ. ನೆಕ್ಸ್ಟ್ ಹಂಬೆನ್ ಟೋಟಾ ಬಂದ್ಬಿಟ್ಟು ಶ್ರೀಲಂಕಾ. ಸಿ. ಹಂಬೆನ್ ಟೋಟಾ ಶ್ರೀಲಂಕಾ. ಲೂಮಾ ಬಂದ್ಬಿಟ್ಟು ಕೀನ್ಯಾ. ಲೂಮಾ ಬಾಂಗ್ಲಾದೇಶಲ್ಲೇ ಇದೆ. ಸಾರಿ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಲೂಮಾ ಬಾಂಗ್ಲಾದೇಶಲ್ಲೇ ಇದೆ. ಸೊ ಡಿ. ಪಾಯ್ರಾ ಬಂದ್ಬಿಟ್ಟು ಕೀನ್ಯಾದಲ್ಲಿದೆ. ಸೊ ಎ ಬಿ ಡಿ ಸಿ ಇ ಸಿ ಎ ಡಿ ಬಿ ಆ ಅರೇಂಜ್ಮೆಂಟ್ ಅಲ್ಲಿ ನೋಡ್ಕೊಂಡು ಹೋದ್ರೆ ಈಗೆ ಫಸ್ಟ್ ಒನ್ ಕರೆಕ್ಟ್ ಇದೆ ನೋಡಿ. ಇಲ್ಲಿ 4 ಆಪ್ಷನ್ ಅಲ್ಲೂ ಈಗ ಫಸ್ಟ್ ಇರೋದು ಯಾವುದು ಇಲ್ಲ. ಸೊ ದಟ್ ನಮ್ದು ಆಪ್ಷನ್ 4 ಈಸ್ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 22nd ಕ್ವಶನ್ ನೋಡೋದಾದ್ರೆ, ಇನ್ ಜುಲೈ 2025 ವೇರ್ ಡಿಡ್ ದ ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಅಪ್ಲಯನ್ಸಸ್ ಲ್ಯಾಬೋರೇಟರಿ DEAL successfully conducted the field trial of 2 advanced communication system. ಈ ಡೀಲ್ ಅನ್ನೋ ಕಮ್ಯುನಿಕೇಶನ್ ಸಿಸ್ಟಮ್ ನ ಎಲ್ಲಿ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಕಂಡಕ್ಟ್ ಮಾಡಿದ್ರು ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಪೋಖ್ರಾನ್, ರಾಜಸ್ಥಾನ್ ಅಲ್ಲಿ ಇದಕ್ಕೆ ಟೆಸ್ಟ್ ಕಂಡಕ್ಟ್ ಮಾಡಿದ್ರು. ನೆಕ್ಸ್ಟ್ 23rd ಕ್ವಶನ್, ರಿನೌಂಡ್ ಎನ್ವಿರಾನ್ಮೆಂಟಲಿಸ್ಟ್, ಆಥರ್ ಅಂಡ್ ಪದ್ಮಶ್ರೀ ಅವಾರ್ಡಿ ಶ್ರೀ ಮಾರುತಿ ಚಿತ್ತಂಪಲ್ಲಿ, ಹೂ ಪಾಸ್ಡ್ ಅವೇ ಆನ್ June 18, 2025, ಈಸ್ ಪಾಪ್ಯುಲರ್ಲಿ ನೋನ್ ಆಸ್. ಶ್ರೀ ಅವಾರ್ಡ್ ಆಯ್ತು. ಮಾರುತಿ ಚಿತ್ತಪಲ್ಲಿ ಅವ್ರನ್ನ ಪಾಪ್ಯುಲರ್ ಆಗಿ ನಾವು ಅರಣ್ಯದ ಋಷಿ ಅಂತ ಕರಿತಿದ್ವಿ. ಸಾರಿ, ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ಈ ಆಪ್ಷನ್ಸ್ ಅಲ್ಲಿ. ಸೊ ದಟ್ ಸ್ವಲ್ಪ ವಾಯ್ಸ್ ಮಾಡ್ಯುಲೇಟ್ ಆಗ್ತಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅರಣ್ಯ ಋಷಿ ಇಸ್ ದ ರೈಟ್ ಆನ್ಸರ್. 24th ಕ್ವಶನ್, ಹೂ ಇಸ್ ದ ಫೌಂಡಿಂಗ್ ಡೈರೆಕ್ಟರ್ ಆಫ್ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರೋನಮಿ ಅಂಡ್ ಆಸ್ಟ್ರೋಫಿಸಿಕ್ಸ್ ಇನ್ ಪುಣೆ. ಇದು ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರೋನಮಿ ಅಂಡ್ ಆಸ್ಟ್ರೋಫಿಸಿಕ್ಸ್ ನ ಪುಣೆದಲ್ಲಿ ಸೆಟಪ್ ಮಾಡೋದ್ರಲ್ಲಿ ಡಾಕ್ಟರ್ ಜಯಂತ್ ವಿಷ್ಣುವರ್ಧನ್ ನಾರ್ಲಿಕಾರ್ ಒಂದು ಪ್ರಾಮಿನೆಂಟ್ ರೋಲ್ ನ ಪ್ಲೇ ಮಾಡ್ತಾರೆ. ಇವರು ಇಂಟರ್ನ್ಯಾಷನಲ್ ಆಸ್ಟ್ರೋಫಿಸಿಷಿಯನ್. ಸೊ ದಟ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 3. 25th ಕ್ವಶನ್ ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಬುಕ್ ಆರ್ ರಿಟನ್ ಬೈ ಬಾನು ಮುಷ್ತಾಕ್. ಬಾನು ಮುಷ್ತಾಕ್ ಅವರು ಬರ್ದಿರೋದ್ರಲ್ಲಿ ಯಾವ ಬುಕ್ ಅವ್ರು ಬರ್ದಿದ್ದಾರೆ ಈ 4 ಬುಕ್ ಅಲ್ಲಿ ಅಂತ ಕೇಳಿರೋ ಕ್ವಶನ್. ಈ 4 ಹೆಜ್ಜೆ ಮೂಡದ ಹಾದಿ, ಬೆಂಕಿ ಮಾಲೆ, ಎದೆಯ ಹಣತೆ, ನೆತ್ತರ ಸೂತಕ. ಈ 4 ಬುಕ್ನು ಬಾನು ಮುಷ್ತಾಕ್ ಅವರೇ ಬರ್ದಿರೋದು. ಸೊ ದಟ್ ABCD ಇಸ್ ದ ರೈಟ್ ಆನ್ಸರ್. 25th ಕ್ವಶನ್ಗೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಈ 25 ಕ್ವಶನ್ KA ಕಂಡಕ್ಟ್ ಮಾಡಿರೋ UPSC ಅಂಡ್ ಬ್ಯಾಂಕಿಂಗ್ ಅಂಡ್ ಗ್ರೂಪ್ ಸಿ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಜನರಲ್ ಪೇಪರ್ ಅಲ್ಲಿ ಕೇಳಿದ್ದ GK ಕ್ವಶನ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ರೀಸನಿಂಗ್ ಅಂಡ್ ಮ್ಯಾಥ್ಸ್ ಒಂದೇ ವಿಡಿಯೋದಲ್ಲಿ 50 ಕ್ವಶನ್ಸ್ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಈ ಎಕ್ಸಾಮ್ ಅಟೆಂಡ್ ಮಾಡಿರೋರು ಯಾರಾದ್ರೂ ಆನ್ಸರ್ ಹುಡುಕ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಬರೋ ವಿಡಿಯೋವರೆಗೂ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.